ವಯನಾಡಿನಲ್ಲಿ ಸುನಾಮಿಯಂತಹ ಜಲಪ್ರಳಯ, ಭೂಕುಸಿತ, 200ರ ಗಡಿ ದಾಟಿದ ಸಾವಿನ ಸಂಖ್ಯೆ. ನೀರಿನಲ್ಲಿ ತೆರೆಗೆಲೆಯಂತೆ ಬರ್ತಿವೆ ಮೃತದೇಹಗಳು. ಆಸ್ಪತ್ರೆಯಲ್ಲಿ ವಾರಸುದಾರರಿಲ್ಲದ ಶವಗಳ ರಾಶಿ. ಬೇಲಿ ಗಿಡಗಂಟಿಗಳಲ್ಲಿ ಸಿಕ್ಕಾಕೊಂಡಿರುವಂತಹ ಎಳೆ ಕಂದಮ್ಮಗಳು. ಇನ್ನು ರೋಪ್ವೇಯಲ್ಲೇ ಶವಗಳ ಸಾಗಾಟ, ರಕ್ತ ಸಂಬಂಧಿಗಳನ್ನ ಕಳ್ಕೊಂಡು ಸಂಕಷ್ಟ. ಇನ್ನು ಬದುಕು ಕಟ್ಕೊಳ್ಳೋದಿಕ್ಕೆ ಹೋದಂತಹ ಕನ್ನಡಿಗರ ಬದುಕೆ ಈಗ ದುರಂತ ಅಂತ್ಯ. ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮೇಘಸ್ಫೋಟ, ಭೂಕುಸಿತಕ್ಕೆ ದೇವರ ನಾಡು ಕೇರಳ ತತ್ತರಿಸಿ ಹೋಗಿದೆ. ಭೂಕುಸಿತ ದುರಂತದಲ್ಲಿ 170ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಕಾರ್ಯಾಚರಣೆಯ ವೇಳೆ ಮೃತದೇಹಗಳು ಸಿಗುತ್ತಲೇ ಇವೆ. ನದಿಯಲ್ಲಿ ಹೆಣಗಳು ತರಗೆಲೆಯಂತೆ ತೇಲಿ ಬರುತ್ತಿವೆ. ಕುಟುಂಬ ಮಕ್ಕಳನ್ನ ಕಳೆದುಕೊಂಡವರ ಆಕ್ರಂದನ ಮುಗಿಲು ಮುಟ್ಟಿದೆ. ಆಸ್ಪತ್ರೆಗಳಲ್ಲಿ ಗುರುತು ಸಿಗದ ಹೆಣದ ರಾಶಿಗಳ ಮುಂದೆ ಕುಟುಂಬಸ್ಥರು ಗೋಳಾಟ ಹೇಳತೀರದು. ಇವರಿಗೆ 141 ಮೃತದೇಹಗಳ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗಿದೆ. ಕೆಲವು ಮೃತದೇಹಗಳನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಆಸ್ಪತ್ರೆಗಳಲ್ಲಿ 200ಕ್ಕೂ ಹೆಚ್ಚು ಜನರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇವರಿಗೆ 480 ಜನರನ್ನ ರಕ್ಷಿಸಲಾಗಿದ್ದು 100ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಮೆಪ್ಪಾಡಿ, ಮುಂಡಕ್ಕೈ, ಚುರಲ್ಮಲ್, ಅಟಮಲ, ಕಲ್ಪೆಟ್ಟ, ನುಲ್ಪುಳ ಗ್ರಾಮಗಳಲ್ಲಿ ಸ್ಮಶಾನದಂತಹ ದೃಶ್ಯ ಕಾಣ್ತಿದೆ. 45 ಕ್ಯಾಂಪ್ಗಳಲ್ಲಿ 3100 ಸಂತ್ರಸ್ತರಿಗೆ ಆಶ್ರಯ ನೀಡಲಾಗಿದೆ. ನಿನ್ನೆಯಿಂದಲೂ ಸೇನೆ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಅಗ್ನಿಶಾಮಕ ದಳ, ಪೊಲೀಸರು, ಸ್ವಯಂ ಸೇವಕರಿಂದ ನಿರಂತರ ರಕ್ಷಣಾ ಕಾರ್ಯಾಚರಣೆ ನಡೀತಾಲೇ ಇದೆ. ಹೆಲಿಕಾಪ್ಟರ್ಗಳ ಮೂಲಕವೂ ಸಂತ್ರಸ್ತರನ್ನ ರಕ್ಷಣೆ ಮಾಡಿ ಶಿಫ್ಟ್ ಮಾಡಲಾಗ್ತಾ ಇದೆ. ಹವಾಮಾನ ವೈಪರೀತ್ಯದಿಂದಾಗಿ ಹೆಲಿಕಾಪ್ಟರ್ ಕಾರ್ಯಾಚರಣೆಗೆ ಅಡ್ಡಿಯಾಗ್ತಾ ಇದೆ. ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಕೇರಳದ ವಯನಾಡಿನ ಚುರಲ್ಮಲ್ ಗ್ರಾಮದಲ್ಲಿ ಜಲಪ್ರಳಯದಿಂದ ಮೃತಪಟ್ಟವರ ಕನ್ನಡಿಗರ ಪಟ್ಟಿಯೂ ಕೂಡ ಬೆಳೀತಾ ಇದೆ. ವಯನಾಡಿನಲ್ಲಿ ಮೃತಪಟ್ಟ ಕನ್ನಡಿಗರ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. ಚಾಮರಾಜನಗರ ಮೂಲದ 4, ಮಳವಳ್ಳಿಯ 3, ಕೆಆರ್ಪೇಟೆ ಮೂಲದ 2 ಸಾವನ್ನಪ್ಪಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ರಾಜೇಂದ್ರ 50 ವರ್ಷ, ರತ್ನಮ್ಮ 45 ವರ್ಷ, ಪುಟ್ಟಸಿದ್ದ ಶೆಟ್ಟಿ 62 ವರ್ಷ, ರಾಣಿ 50 ವರ್ಷ ಮೃತರು. ಚೂರಲ್ಮಲದ ಎಸ್ಟೇಟ್ ಕ್ವಾರ್ಟರ್ಸ್ ಕೊಚ್ಚಿ ಹೋಗಿ ನಾಪತ್ತೆಯಾಗಿದ್ದ 9 ಜನರಲ್ಲಿ 3 ಸಾವನ್ನಪ್ಪಿದ್ದಾರೆ. ಮಳವಳ್ಳಿ ತಾಲೂಕಿನ ಸಾವಿತ್ರಿ, ಅವರ ಮೊಮ್ಮಗ ಅಚ್ಚು, ಶ್ರೀಕುಟ್ಟಿ ಎಂಬ 3 ಮೃತದೇಹ ಪತ್ತೆಯಾಗಿದೆ. ಮಂಡ್ಯದ ಕೆಆರ್ಪೇಟೆಯ ಕತ್ತರಘಟ್ಟ ಮೂಲದ ವೃದ್ಧೆ ಲೀಲಾವತಿ ಹಾಗೂ 2.5 ವರ್ಷದ ಮೊಮ್ಮಗ ನಿಹಾಲ್ ಸಾವನ್ನಪ್ಪಿದ್ದಾರೆ. ನಿನ್ನೆ ನಾಪತ್ತೆಯಾಗಿದ್ದ ಅಜ್ಜಿ ಮೊಮ್ಮಗ ಇವತ್ತು ಶವವಾಗಿ ಪತ್ತೆಯಾಗಿದ್ದಾರೆ. ಇನ್ನೂ ಹಲವು ಕನ್ನಡಿಗರು ನಾಪತ್ತೆಯಾಗಿದ್ದು ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ರಾಜೇಂದ್ರ ಅವರು 50 ವರ್ಷ ಮತ್ತು ರತ್ನಮ್ಮ 45 ವರ್ಷ, ಚಾಮರಾಜನಗರ ತಾಲೂಕು ಸಂತೇಮರಳ್ಳಿ ಹೋಬಳಿ ಇರ್ಸವಾಡಿ ಗ್ರಾಮದವರು. ಸುಮಾರು 20 ವರ್ಷಗಳಿಂದ ಅವರು ಒಬ್ಬರು ಗಂಡ ಪೇಂಟಿಂಗ್ ಕೆಲಸ, ಗಾರೆ ಕೆಲಸ, ಹೆಂಡ್ತಿನ್ನು ಕೂಲಿ ಕೆಲಸ ಮಾಡಿ ಕಳೆದ 6 ತಿಂಗಳಿಂದ ಹೊಸ ಮನೆ ಖರೀದಿ ಮಾಡಿ ಚೂರಿಮನೆ ಗ್ರಾಮದಲ್ಲಿ ವಾಸವಾಗಿದ್ದರು. ಗೃಹ ಪ್ರವೇಶ ಮಾಡಿ ಅವರಿಗೆ ಯಾವುದೇ ಅವರಿಗೆ ಏನಂದರೆ ದುರದೃಷ್ಟದ ಮಕ್ಕಳು ಕೂಡ ಇರಲಿಲ್ಲ. ಅವರಿಬ್ಬರೇ ವಾಸವಾಗಿದ್ದರು. ಆ 200 ಮನೆ ಏನು ಈಗ ನೆಲಸಮವಾಯಿತು, ಆ 200 ಮನೆ ಪೈಕಿ ಇವ್ರ ಮನೆಯೂ ಕೂಡ ಸಂಪೂರ್ಣವಾಗಿ ಈಗ ನೆಲಸಮ ಆಗಿದೆ. ಅಂದರೆ ಅವ್ರ ಮನೆ ಎಲ್ಲಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಆ ರೀತಿ ಕಂಡು ಬರ್ತಾ ಇದೆ. ಕೇರಳದ ವಯನಾಡಿನಲ್ಲಿ ಭಯಾನಕ ಭೂಕುಸಿತದಿಂದಾಗಿ 165ಕ್ಕೂ ಹೆಚ್ಚು ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಕರ್ನಾಟಕದ ಹಲವರು ಕೂಡ ನಾಪತ್ತೆಯಾಗಿದ್ದು ಕುಟುಂಬಗಳನ್ನು ಕಳೆದುಕೊಂಡವರ ಆಕ್ರಂದನ ಮುಗಿಲು ಮುಟ್ಟಿದೆ. ಚುರಲ್ಮಲದಲ್ಲಿ ಎತ್ತರ ಪ್ರದೇಶದಲ್ಲಿ ವಾಸ ಇರುವ ಕರ್ನಾಟಕ ಮೂಲದ ರವಿ ಎಂಬಾತ ತನ್ನ ಕುಟುಂಬದ 11 ಜನರನ್ನ ಕಳೆದುಕೊಂಡಿದ್ದಾರೆ. ಕಾರ್ಯಾಚರಣೆಯು ಸಾಧ್ಯವಾಗದ ಸ್ಥಿತಿಯಲ್ಲಿ ಚುರಲ್ಮಲ್ ಇದೆ. ಶವಗಳನ್ನು ಹುಡುಕಲು ಸಾಧ್ಯವಾಗದ ಸ್ಥಿತಿ ಇರೋದ್ರಿಂದ ತಮ್ಮ ಅಸಹಾಯಕತೆಯ ಪರಿಸ್ಥಿತಿಯನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ. ಕೊಚ್ಚಿ ಹೋಗಿರುವ ಚಿಕ್ಕ ಚಿಕ್ಕ ಮಕ್ಕಳು ಬೇಲಿಯಲ್ಲಿ ಸಿಲುಕಿದ್ದಾರೆ. ಹುಡುಕಿ ಅಂತಾರೆ. ಮಕ್ಕಳನ್ನ ಬೇಲಿಯಲ್ಲಿ ಹುಡುಕಬೇಕಾ ಎಂಬ ಮಾತನ್ನ ಹೇಳೋಕ್ಕೂ ಕಷ್ಟವಾಗ್ತಿದೆ ಅಂತ ಕನ್ನಡಿಗ ರವಿ ಕಣ್ಣೀರಿಟ್ಟಿದ್ದಾರೆ. 1 ವರ್ಷ 2 ವರ್ಷ ಈ ರೀತಿ ಬೇಲಿಲೆಲ್ಲ 1 ವರ್ಷ 2 ವರ್ಷ ಮಕ್ಕಳೆಲ್ಲ ಬೇಲಿಲಿ ಸಿಕ್ಕಾಕೊಂಡಿರ್ತಾರೆ ಅಂತ ಹೇಳ್ತಾರೆ. ಯಾವುದೋ ಒಂದು ಮಗ ಬೇಲಿಲಿ ಸಿಕ್ಕಾಕೊಂಡಿತ್ತು, ಅದು ತೆಗೆದು. ವಯನಾಡಿನ ಮುಂಡಕ್ಕೈನಲ್ಲಿ ಮಂಡ್ಯದ ಲೀಲಾವತಿ ಮಗು ನಿಹಾಲ್ ಸಾವನ್ನಪ್ಪಿದ್ದಾರೆ. ನಿನ್ನೆ ಮುಂಡಕ್ಕೈನಲ್ಲಿ ಗುಡ್ಡ ಕುಸಿತದ ವೇಳೆ 5 ಮಂದಿ ನಾಪತ್ತೆಯಾಗಿದ್ರು. ಅನಿಲ್, ದೇವರಾಜು, ಝಾನ್ಸಿ ಗಾಯಗೊಂಡಿದ್ರೆ ನಾಪತ್ತೆಯಾಗಿದ್ದ ಲೀಲಾವತಿ 2.5 ವರ್ಷದ ಮಗು ನಿಹಾಲ್ ಇವತ್ತು ಶವವಾಗಿ ಪತ್ತೆಯಾಗಿದ್ದಾರೆ. ಗಿಡಗಂಟಿಗಳ ಮಧ್ಯೆ ಮಗು ನಿಹಾಲ್ ಮೃತದೇಹ ಸಿಕ್ಕಿದೆ. ಮಣ್ಣಿನ ಅಡಿಯಲ್ಲಿ ಹೂತಿದ್ದ ಲೀಲಾವತಿ ಶವ ಹೊರತೆಗೆಯಲಾಗಿದೆ. ಕೆಆರ್ಪೇಟೆಯ ಕತ್ತರಘಟ್ಟ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಲೀಲಾವತಿಯ ಮಗಳು ಮಂಜುಳಾ ದುರಂತದ ಬಗ್ಗೆ ನೆನೆದು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ನಾನು ಬರಲ್ಲ, ಮಗ ಸೊಸೆಯನ್ನ ಕಳಿಸ್ತೀನಿ ಅಂದಿದ್ರು. ಹೀಗಾಗತ್ತೆ ಅಂತ ಗೊತ್ತಿರಲಿಲ್ಲ. ಪಾಪು ಸೈಕಲ್ ಯಾರಿಗೂ ಕೊಡಬೇಡ ಅತ್ತೆ, ನಾನು ಬರ್ತೀನಿ ಅಂದಿದ್ದ. ಪಾಪುಗಾಗಿ ಬುಕ್ಸ್ ಎಲ್ಲ ತಂದಿಟ್ಟಿದ್ದೆ ಅಂತ ನಿಹಾಲ್ನ ಅತ್ತೆ ಮಂಜುಳಾ ಕಣ್ಣೀರಿಟ್ಟಿದ್ದಾರೆ. ತಾತಜ್ಜಿ ಅಲ್ಲೇ ಇದ್ರು ಸರ್. ಮದುವೆಯಾಗಿ 3 ವರ್ಷ ಆಗಿತ್ತು. ಈಗ ನನ್ನ ತಮ್ಮ ಅದು ಯುರೋಪ್ಗೆ ಹೋಗಿ 2 ವರ್ಷ ಆಗಿತ್ತು. ಯುರೋಪಿಂದ ಬಂದ ಸರ್. ಗಂಡ ಹೆಂಡತಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ಕಳಿಸಿದ್ವಿ. ವಿಧಿ ನಮಗೆ ಈ ಥರ ಕೊಟ್ಬಿಡ್ತು ಸರ್.
ಅತ್ತೆ ನನ್ನ ಸೈಕಲ್ ತೆಗ್ದು ಮಡಗು ಬರ್ತೀನಿ ಅಂದ. ಸೈಕಲ್ಲು ಇಲ್ಲೇ ಐತೆ, ಸೈಕಲ್ ಯಾರಿಗೂ ಕೊಡಬೇಡ, ನಾನೇ ಬರ್ತೀನಿ ಅಂದ, ಬರ್ಲಿಲ್ಲ. ಕೂಲಿ ಮಾಡಿ ಬದುಕು ಕಟ್ಟಿಕೊಳ್ಳಲು ಕರ್ನಾಟಕದಿಂದ ಕೇರಳಕ್ಕೆ ಹೋಗಿದ್ದವರ ಬದುಕೆ ದುರಂತವಾಗಿ ಅಂತ್ಯವಾಗಿದೆ. ಚೂರಲ್ಮಲದಲ್ಲಿ ಮೃತಪಟ್ಟ ಚಾಮರಾಜನಗರ ಮೂಲದ ದಂಪತಿ ರತ್ನಮ್ಮ ರಾಜೇಂದ್ರ ಕಥೆ ಇದು. ಕೂಲಿ ಹಣದಲ್ಲಿ ಉಳಿತಾಯ ಮಾಡಿ ಸ್ವಂತ ಮನೆ ಕಟ್ಟಿಸಿದ್ರು. 6 ತಿಂಗಳ ಹಿಂದೆ ಸಂಬಂಧಿಕರನ್ನ ಕರೆಸಿ ಗೃಹ ಪ್ರವೇಶ ಕೂಡ ಮಾಡಿದ್ರು. ಈಗ ತಮ್ಮ ಕನಸಿನ ಮನೆ ಜೊತೆಯೇ ಇಬ್ಬರು ಕೂಡ ಜಲಸಮಾಧಿಯಾಗಿದ್ದಾರೆ. ಚಾಮರಾಜನಗರದ ಇರಸವಾಡಿ ಗ್ರಾಮದಲ್ಲಿ ರತ್ನಮ್ಮ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ರತ್ನಮ್ಮ ತಾಯಿ ಮಗಳನ್ನ ನೆನೆದು ಗೋಳಾಡಿದ್ದಾರೆ. ನಮ್ಮ ಮಗಳ ಮನೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ನಾವು ಸೋಮವಾರ ಸಂಜೆ ಚೂರಲ್ಮಲದಿಂದ ಚಾಮರಾಜನಗರಕ್ಕೆ ಬಂದ್ವಿ. ಅಕಸ್ಮಾತ್ ನಾವು ಅಲ್ಲೇ ಇದ್ದಿದ್ರೆ ನಾವು ಕೂಡ ಸತ್ತೋಗ್ತಿದ್ವಿ ಅಂತ ರತ್ನಮ್ಮ ನಾದಿನಿ ಜ್ಯೋತಿ ಪಬ್ಲಿಕ್ ಟಿವಿ ಬಳಿ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಮೊನ್ನೆ ತನ ಹೋಗಿದ್ ಬಂದ್ವು ನಾವು ಬರೋ ರಾತ್ರಿನೇ ಹಂಗಾಗಿರೋದು ನಾವು ಸಾಯಂಕಾಲ ಬಂದ್ವಿ ಇಲ್ಲಿ ಒಂದು 6 ಗಂಟೆಗೆ. ಪುನಃ 3 ಗಂಟೆ ರಾತ್ರಿಯಲ್ಲಿ ನಮ್ಮ ಯಜಮಾನ್ರಿಗೆ ಫೋನ್ ಬಂತು ಈ ಥರ ಆಗಿದೆ ಎಲ್ಲ ಭೂಮಿಯಲ್ಲಿ. ಫಸ್ಟು ನಿಮ್ಮ ಅಕ್ಕದಿರಿಗೆ ಫೋನ್ ಮಾಡಿ ವಿಚಾರಿಸಿ ಎಲ್ಲಿದ್ದಾರೋ ಏನು ಅಂತ. ಅಲ್ಲಿಂದ ಆ ಕಡೆಯಿಂದ ಫೋನ್ ಬಂತು ನಾವು ಅದೇ ಮನೇಲೇ ಇದ್ದದು ಇವ್ರ ಅಕ್ಕನ ಮನೇಲಿ ನಾವು ಇದ್ದು ಬಂದಿರೋದು ಬೆಳಿಗ್ಗೆ. ದೇವರನಾಡು ಕೇರಳಕ್ಕೆ ಜಲಾಘಾತಗಳು ಹೊಸದಲ್ಲ. 2018ರಲ್ಲಿ ಉಂಟಾದ ಜಲಾಘಾತ ಅವತ್ತಿನ ಮಟ್ಟಿಗೆ ಕೇರಳದ ಪಾಲಿಗೆ ಬಹುದೊಡ್ಡದು. ಅವತ್ತು ಕೂಡ 50ಕ್ಕೂ ಹೆಚ್ಚು ಮಂದಿ ಜಲಸಮಾಧಿಯಾಗಿದ್ರು. ಇನ್ನು ಚೂರಲ್ಮಲದಲ್ಲಿ ಮೊನ್ನೆ ಸೋಮವಾರ ಸಂಭವಿಸಿದ ಜಲಪ್ರಳಯ ಇಡೀ ಊರನ್ನೇ ನುಂಗಿಕೊಂಡಿದೆ. ಊರಿಗೆ ಊರೇ ನಾಮಾವಶೇಷಗೊಂಡು ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದೆ. 120 ಜನರನ್ನ ಬಲಿ ಪಡೆದ ಬಳಿಕವೂ ಚೂರಲ್ಮಲ್ ನದಿ ಅಬ್ಬರಿಸಿ ಬೊಬ್ಬಿರಿಯುತ್ತಾ ಇದೆ. ಮೊನ್ನೆ ರಾತ್ರಿ ಚೂರಲ್ಮಲ್ದಲ್ಲಿ ಸಂಭವಿಸಿದ ರಣಭೀಕರ ಜಲಪ್ರವಾಹದ ಗ್ರೌಂಡ್ನಲ್ಲಿ ಪಬ್ಲಿಕ್ ಟಿವಿ ಸಾಕ್ಷಾತ್ ವರದಿ ನೀಡುತ್ತಾ ಇದೆ. ಜಲಪ್ರಳಯದಲ್ಲಿ ಬೃಹದಾಕಾರದ ಬಂಡೆಗಲ್ಲುಗಳು ಚೆಂಡು ಹೂವಿನ ರೀತಿ ಬೆಟ್ಟದಿಂದ ಚೂರಲ್ಮಲೈ ಗ್ರಾಮಕ್ಕೆ ಜಾರಿ ಬಂದಿವೆ. ಇದರ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೇರಳದ ಭೂಕುಸಿತ ದುರಂತದಲ್ಲಿ ಮಡಿದವರಿಗೆ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ದೆಹಲಿಯಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ಫೋನ್ ಮೂಲಕ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಜೊತೆಗೆ ಮಾತನಾಡಿದ್ದಾರೆ. ಕೇರಳಗೆ ಅಗತ್ಯ ಇರುವಂತಹ ನೆರವು ಒದಗಿಸ್ತೀವಿ. ಪರಿಹಾರ ಕಾರ್ಯದಲ್ಲಿ ನಮ್ಮ ಸರ್ಕಾರ ನಿಮ್ಮೊಂದಿಗೆ ಇದೆ. ಅಗತ್ಯ ನೆರವು ಒದಗಿಸೋದಕ್ಕೆ ಕರ್ನಾಟಕ ಸರ್ಕಾರ ಸಿದ್ಧ ಇದೆ. ರಕ್ಷಣಾ ತಂಡಗಳು ಮತ್ತು ಸಾಮಗ್ರಿಗಳನ್ನ ಕಳುಹಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಕನ್ನಡಿಗರ ರಕ್ಷಣೆಗಾಗಿ ಈಗಾಗಲೇ 2 IAS ಅಧಿಕಾರಿಗಳು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರನ್ನು ಕೇರಳಕ್ಕೆ ಕಳುಹಿಸಿದ್ದೀವಿ ಅಂತ ಮಾಹಿತಿ ನೀಡಿದ್ದಾರೆ. ಇನ್ನು ಕೇರಳದ ಪರಿಹಾರ ಕಾರ್ಯಗಳಿಗೆ ಬೆಂಬಲಿಸುವಂತೆ ಕಾರ್ಪೊರೇಟರ್ ವಲಯಕ್ಕೆ ಸಿಎಂ ಮನವಿ ಮಾಡಿದ್ದಾರೆ. ಕೇರಳದ ಪರಿಸ್ಥಿತಿಗೆ ತುರ್ತಾಗಿ ಆರ್ಥಿಕ ನೆರವು, ಆಹಾರ ಸರಬರಾಜು, ಬಟ್ಟೆ ಮತ್ತು ಪೀಡಿತ ಜನರ ಲಕ್ಷಣದ ಅಗತ್ಯಗಳನ್ನು ಪೂರೈಸುವುದಕ್ಕೆ ಮೂಲಭೂತ ಪಡಿತರದ ಅಗತ್ಯ ಇದೆ. ಅಗತ್ಯದ ಸಮಯದಲ್ಲಿ ಯಾವಾಗಲೂ ಬೆಂಬಲದ ಆಧಾರ ಸ್ತಂಭಗಳಾಗಿರುವಂತಹ ಕಾರ್ಪೊರೇಟರ್ ಘಟಕಗಳಿಂದ ಸಂಘಟಿತ ಮತ್ತು ಉದಾರ ಪ್ರತಿಕ್ರಿಯೆಯನ್ನ ಆಕ್ಷೇಪಿಸ್ತೀವಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ದುರದೃಷ್ಟಕರವಾದಂಥ ಒಂದು ದುರಂತ. ಇಷ್ಟೊಂದು ಜನ ಸತ್ತಿರ್ತಕ್ಕಂಥದ್ದು ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಕರ್ನಾಟಕ ಸರ್ಕಾರ ಎಲ್ಲ ರೀತಿ ರಕ್ಷಣಾ ಕಾರ್ಯಗಳಿಗೆ ಸಹಾಯ ಮಾಡ್ತದೆ. ಅವರು ಏನು ಕೇಳಿದ್ರು ಕೂಡ ಕೇರಳ ಸರ್ಕಾರ ಅವರಿಗೆ ಸಹಾಯ ಮಾಡಲಿಕ್ಕೆ ತಯಾರಾಗಿದೆ.